ಎಲ್ಲ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ಬ್ಲಾಗ್. ಈಗ ನಮ್ಮ ಪಯಣ ಬೆಳಗಾವದಿಂದ ಧಾರವಾಡಕ್ಕೆ ಹೋಗೋದೈತಿ. ಅಲ್ಲಿಂದ ಏನೋ ಹೊನ್ನಾವರಕ್ಕೆ ಹೋಗೋದು ಅನ್ನತ್ತಾರು. ನೋಡ್ನು ಹೊನ್ನಾವರಕ್ಕೆ ಹೋಗೋದಾದ್ರೆ ನೋಡ್ನು ತೋರಿಸ್ತೇನೆ ಬರ್ರಿ ನಿಮ್ಗೆ. 1 hour later. ಬೆಳಗಾವಿಯಿಂದ ಧಾರವಾಡಕ್ಕೆ ಹೊಂಟೈತಿ. ಬಸ್ದಾಗ ಹೊಂಟೈತ್ರಿ. 2 hours later. ಧಾರವಾಡಕ್ಕೆ ಬಂದು ಇಲ್ಲಿಂದ ಚಿಗರಿ ಬಸ್ಸಿಗೆ ಹೊಂಟು ಅಲ್ಲಿಂದ ಸ್ವಲ್ಪ ನಟ ನಮ್ಮ ಮಾಮ ಬರ್ತಾನೆ ಅಂದಾರು ಕರ್ಯಾಕ. ಅಲ್ಲಿಂದ ಮನೆಗೆ ಹೋಗ್ಬೇಕು, ಹತ್ತಿಂದ ಎಲ್ಲೋ ಹೊರಗೆ ಹೋಗ್ಬೇಕನ್ನತ್ತಾರ. ನೋಡ್ನು ಬರ್ರಿ. ಟೋಲ್ ನಾಕಕ್ಕೆ ಇಳಿದ್ರಿ. ಅಲ್ಲಿಂದ ನಮ್ಮ ಮಾಮಾರು ಬಂದರು. ಹತ್ತಿಂದ ಸ್ವಲ್ಪ ಮನೆಗೆ ಹೋಗಿ ಸ್ವಲ್ಪ ಅರ್ಜೆಂಟ್ ಹೋಗೋದಿತ್ತು, ಲೇಟ್ ಆಗಿತ್ತು ಅಲ್ಲಿ ಹೋಗಾಕ. ಅದ್ರ ಸಂಬಂಧ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ಡೈರೆಕ್ಟ್ ಮನೆಗೆ ಬಂದ ಸ್ವಲ್ಪ ಫ್ರೆಶ್ ಆಗಿ ಅಲ್ಲಿಂದ ಡೈರೆಕ್ಟ್ ನಾವು ಹೋದವು ರೀ ಹೊನ್ನಾವರಕ್ಕೆ. ಬರ್ರಿ. ಈಗ ಕಾರ್ನ್ಯಾಗ ಹೊಂಟವ್ರಿ ಊರಿಗೆ. ಬರ್ರಿ, ನಮ್ಮ ತಮ್ಮ ನೋಡ್ರಿ, ಆಯುಷ್. ಹಾಂ, ಅಥರ್ವ. 15 minutes later. ನಮ್ಮ ಮಾಮಗಳ ಮನೆಗೆ ಬಂದಿವ್ರಿ. ಅದಕ್ಕೆ ಅವ್ರು ಬರ್ತಾರಂತ ನಿಂತೀವ್ರಿ. ಈಗ ನಾವೇ ಎಲ್ಲರೂ ಕೂಡಿ ಟ್ರಿಪ್ಪಿಗೆ ಹೊಂಟೀವ್ರಿ. ಎಲ್ಲರೂ ಕೂಡಿ ಟ್ರಿಪ್ಪಿಗೆ ಹೊಂಟವ್ರಿ. ಬರ್ರಿ, ಇವ್ ನಮ್ಮ ಹತ್ರ ನೋಡ್ರಿ ಅವ್. ಬರ್ರಿ, ಈಗ ನಮ್ಮ ಅಮ್ಮಾರ ಇಲ್ಲಿ ಹೋಗ್ಯಾರ್ರಿ. ಅವ್ರ ಅಣ್ಣಗಳ ಮನೆಗೆ ಅವರು ಬರ್ತಾರೆ. ಅವ್ರು ಕೂಡಿ ಎಲ್ಲರೂ ಹೋಗೋದೈತ್ರಿ ಈಗ ಟ್ರಿಪ್. One hour later. ಇಲ್ಲಿ ಬಂದು ಬರೀಪ ಹಳ್ಳವರಕ್ಕೆ ವಾಪಸ್ ಇಲ್ಲಿ ಉಲ್ಟಾ ಬಂದು ರೀ. ಈಗ ಅಲ್ಲಿ ಅಡುಗೆ ಮಾಡೋದೈತಿ, ಅದಕ್ಕೆ ಕಟ್ಟಿಗೆ ತರಕ್ಕೆ ಹೊಂಟವ್ರಿ. ಈಗ ಕರೆ ಆತ ಮುಂದೆ ನಾ ಹಸಿದೆ ಐತದೆಲ್ಲ. ಊಟಕ್ಕೆ ಕಂಟಿ ಒಲಿ ಹತ್ತಕ್ಕೆ ಕಟ್ಟಿಗೆ ಪ್ರಯತ್ನ. ಬಂದು ರೀ ಕರಿಮಜ್ಜಿ ದೇವ್ರ ಗುಡಿ ಐತಿ. ಇಲ್ಲೇ ಊಟ ಗೀಟ ಮಾಡಿ ಹೋಗ್ಬೇಕು. ತೋರಿಸ್ತೀನಿ ಕರಿಮಜ್ಜಿ ದೇವ್ರ ಗುಡಿ. ಇಲ್ಲಿ ಒಳಗೈತ್ರಿ ದೇವ್ರ ಗುಡಿ. ಇಲ್ಲೇ ಬಂದು ರೀ ಎಲ್ಲ ಊಟ ಗೀಟ ಮಾಡಿ ಇನ್ನು ಮನೆಗೆ ಹೋಗ್ಬೇಕು ನೋಡ್ರಿ. A few moments later. ಇಲ್ಲೇ ಹೊನ್ನಾವರಕ್ಕೆ ಬಂದಿದ್ದೀವಿ ರೀ. ಒನ್ ಡೇ ಪಿಕ್ನಿಕ್ ಆಯ್ತು. ಇಲ್ಲಿ ನಮ್ಮ ಅಕ್ಕಗಳ್ರ ಅಡುಗೆ ಮಾಡತ್ತಾರು. ನಮ್ಮ ಅಣ್ಣ ಅದು ಕಟ್ಟಿಗೆ ಮುರಿದ ಒಲಿ ಹಚ್ಚತ್ತಾರು, ಅಂದ್ರೆ ಉರಿ ಹಚ್ಚದ. ನಮ್ಮ ತಮ್ಮ ನೋಡ್ರಿ ಬಾ ಕಿಡಿಗೇಡಿ ಅದಾನ್ರಿ.
ಬ್ಯಾಕ್ ಟು ಹೋಮ್. ಅದಾ ನೋಡು ಮೈ ನೋವು ಆಕತಿ ಮೈ. ಇವತ್ತು ಹಳ್ಳವಾರಕ್ಕೆ ಹೋಗಿದ್ದು, ಅಲ್ಲೇ ಅಡಿಗೆ ಗಿಡಿಗೆ ಅಲ್ಲೇ ಮಾಡಿ ಊಟ ಗೀಟ ಮಾಡಿ ಮತ್ತೆ ಸ್ವಲ್ಪ ನಮ್ಮ ಮಾಮಗೂ ಮನೆಗೆ ಹೋಗಿ ಸ್ವಲ್ಪ ಹೊರಗಟ್ಟು ಕೆಲಸ ಇತ್ತು. ಈಗ ಮುಗಿಸ್ಕೊಂಡು ಬಂದು ಬ್ಲಾಗ್ ಎಂಡ್ ಮಟ್ಟ ನೋಡ್ರಿ. ಮತ್ತು ಇಡೀ ಬ್ಲಾಗ್ ಎಲ್ಲ ಅಪ್ಲೋಡ್ ಮಾಡಿರ್ತೀನಿ. ಮತ್ತು ಲೈಕ್ ಕಮೆಂಟ್ ಶೇರ್ ಮಾಡಿ. ನಾವು ಬ್ಲಾಗ್ ಇಲ್ಲೇ ಲೈಕ್ ಮಾಡ್ತೀವಿ. ನಾವಿಲ್ಲೇ ಬ್ಲಾಗ್ ಆ್ಯಂಡ್ ಮಾಡ್ತೀವಿ. ಲೈಕ್ ಆ್ಯಂಡ್ ಶೇರ್ ಮಾಡಿರಿ. ನಿಮ್ಗೆ ಇಷ್ಟ ಆದರೆ ಯಾರು ಲೈಕ್ ಮಾಡಿ.